ನೋಡಿ ಸರ್, ಎಲ್ಲೂ ಹೊಡಿಲಿಲ್ಲ. ಓಕೆ ಸರ್. ನೋಡಿ ಸರ್, ಎಲ್ಲೂ ಹೊಡಿಲಿಲ್ಲ ಸರ್. ನಮ್ಮಲ್ಲಿ ಫಸ್ಟ್ ಕ್ವಾಲಿಟಿಲಿ ಚಿಕ್ ಡ್ರಿಂಕರು, ಚಿಕ್ ಫೀಡರು, ದೊಡ್ಡ ಡ್ರಿಂಕರು, ದೊಡ್ಡ ಫೀಡರು ಸಿಗುತ್ತೆ ಸರ್. ಸರ್ ನಿಮ್ಗೆ 100 ಕೋಳಿ ಬೇಕಾ, 200 ಕೋಳಿ ಬೇಕಾ, ಬನ್ನಿ ಸರ್, ನಾವು ಕೊಡ್ತೀವಿ ಸರ್. ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು. ನೀವು 10 ಪೀಸ್ ತಗೊಂತೀವಿ, ನಾವು ಹೋಲ್ಸೇಲ್ ರೇಟಲ್ಲೇ ಕೊಡ್ತೀನಿ ಸರ್. ನಾನು ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಹೌದು ಸರ್, ಓಕೆ ಸರ್. ಸರ್ ನಾನು ಸುನಿಲ್ ಕುಮಾರ್ ಅಂತ ಹೇಳ್ಬಿಟ್ಟು, ನಮ್ಮ ಕಂಪ್ನಿ ನೇಮ್ ಬಂದು ರೋವಿನ್ ಇಕಾಮರ್ಸ್ ಪ್ರೈವೇಟ್ ಲಿಮಿಟೆಡ್. ನಮ್ದು 2 ಬ್ರಾಂಚ್ ಇದೆ ಸರ್. ಒಂದು ಬೆಂಗಳೂರಲ್ಲಿ ಇದೆ, ಲಿಂಗರಾಜಪುರಂ ಅಲ್ಲಿ. ಇನ್ನೊಂದು ಬ್ರಾಂಚ್ ಬಂದು ಚಿಕ್ಕಬಳ್ಳಾಪುರ ಇದೆ ಸರ್. ಓಕೆ ಸರ್, ಈಗ ನಾವು ಒಂದು ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ನಿಮ್ಮ ಹತ್ರ ಕೋಳಿ ಸಾಕಾಣಿಕೆಗೆ ಬೇಕಾಗಿರುವಂತ ಯಾವ್ಯಾವ ಉಪಕರಣಗಳು ಸಿಗ್ತವೆ ಅಂತ ಹೇಳ್ತೀರಾ? ಸರ್ ನಮ್ಮ ಹತ್ರ ಚಿಕ್ ಡ್ರಿಂಕರ್ ಇದೆ, ಚಿಕ್ ಫೀಡರ್ ಇದೆ, ದೊಡ್ಡ ಡ್ರಿಂಕರ್ ಇದೆ, ದೊಡ್ಡ ಫೀಡರ್ ಇದೆ. ಆಮೇಲೆ ಕೋಳಿ ಲಿಫ್ಟಿಂಗ್ ಜಾಲಿ ಇದೆ ಸರ್ ನಮ್ಮ ಹತ್ರ. ಓಕೆ ಸರ್, ಈಗ ಈ ವಿಡಿಯೋದಲ್ಲಿ ನಮ್ಮ ರೈತ ಬಂದವರಿಗೆ ಯಾವ ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ತಿಳಿಸಕ್ ಹೊರಟಿದ್ದೀರಿ? ಸರ್ ನಾವು ನಿಮ್ಗೆ ರೈತ ಬಂದವರಿಗೆ ಚಿಕ್ಕ ಡ್ರಿಂಕರ್ ಬರುತ್ತೆ ಸರ್. ಮರಿಲಿ ಬರುತ್ತಲ್ಲ, ಸ್ಟಾರ್ಟಿಂಗ್ ಮರಿ ಬರುತ್ತಲ್ಲ. ಹಾ ಸರ್. ಫಸ್ಟ್ ಚಿಕ್ಸ್ ಬರುತ್ತಲ್ಲ, ಆ ಮರಿಗೆ ಚಿಕ್ ಡ್ರಿಂಕರ್ ಬರುತ್ತೆ ಸರ್. ಆ ಮರಿಗೆ ಓಕೆ, ಮತ್ತೆ ಏನೇನು ಮಾಹಿತಿ? ಫಸ್ಟ್ ಚಿಕ್ ಡ್ರಿಂಕರ್ ಬರುತ್ತೆ, ಎರಡನೇದು ಬಂದು ಚಿಕ್ ಫೀಡರ್ ಬರುತ್ತೆ, ಮೂರನೇದು ಬಂದು ದೊಡ್ಡ ಡ್ರಿಂಕರ್ ಬರುತ್ತೆ, ದೊಡ್ಡ ಫೀಡರ್ ಬರುತ್ತೆ ಸರ್. ಓಕೆ ಸರ್, ಈಗ ಚಿಕ್ಕ ಡ್ರಿಂಕರ್ ಅಂತ ಹೇಳಿದ್ರಲ್ಲ, ಇದು ಎಷ್ಟು ಲೀಟರ್ ಕೆಪಾಸಿಟಿ ಸರ್? ಸರ್ ಇದು ಬಂದು ನಿಮ್ಗೆ 3.5 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ ಸರ್ ಇದು. ಓಕೆ ಸರ್. ಚಿಕ್ ಡ್ರಿಂಕರ್. ಚಿಕ್ ಫೀಡರ್ ಬಂದು ನಿಮ್ಗೆ 4 kg ಫೀಡರ್ ಕೆಪಾಸಿಟಿ ಇರುತ್ತೆ ಸರ್. ಓಕೆ ಸರ್. ಡ್ರಿಂಕರ್ ಒಂದು ಆಟೋಮೆಟಿಕ್ ಡ್ರಿಂಕರ್ ಸರ್. ಇದು ಪೈಪ್ ಲೈನ್ ಎಲ್ಲ ಮಾಡಬೇಕು, ಆಟೋಮೆಟಿಕ್ ಡ್ರಿಂಕರ್ ಸರ್ ಇದು. ಫೀಡರ್ ಅಷ್ಟೇ ಸರ್, ಆಟೋಮೆಟಿಕ್ ಫೀಡರ್ ಸರ್. ಓಕೆ ಸರ್, ಈಗ ಇದು ಚಿಕ್ ಡ್ರಿಂಕರ್ ಅಂತ ಹೇಳಿದ್ರಲ್ಲ, ಇದು ಯಾವ ಹಂತದ ಕೋಳಿಗಳಿಗೆ ಯೂಸ್ ಆಗುತ್ತೆ ಅಂದ್ರೆ ಒಂದ್ ದಿವಸದ ಸ್ಟಾರ್ಟಿಂಗ್ ಮರಿ ಬರುತ್ತಲ್ಲ ನಿಮ್ಗೆ, ಫಸ್ಟ್ ಡೇ ಇಂದ 10 days ಆಗುತ್ತೆ ಸರ್ ಇದು. ಇದು ಫಸ್ಟ್ ಸೆಕೆಂಡ್ ಸರ್. ಚಿಕ್ ಡ್ರಿಂಕರ್, ಚಿಕ್ ಫೀಡರ್ 10 days ಸರ್. ಒಂದ್ ದಿವಸದ ಕೋಳಿಯಿಂದ 10 ದಿವಸದ ಕೋಳಿವರೆಗೂ ಸರ್. ಓಕೆ ಸರ್. ಸರ್ ಈಗ ಇದು ಕ್ವಾಲಿಟಿ ಎಲ್ಲ ಯಾವ ತರ ಇರುತ್ತೆ ಸರ್? ಏನಾದ್ರು ಲೀಕೇಜ್? ನಾವು ಫಸ್ಟ್ ಕ್ವಾಲಿಟಿ ಕೊಡ್ತಾ ಇದೀನಿ ಸರ್ ನಿಮ್ಗೆ. ಫಸ್ಟ್ ಕ್ವಾಲಿಟಿ ಸರ್ ನಮ್ದು. ನಾವೇ ಮ್ಯಾನುಫ್ಯಾಕ್ಚರರ್, ನಾವೇ ಫಸ್ಟ್ ಕ್ವಾಲಿಟಿ ಕೊಡ್ತಾ ಇದೀವಿ ಸರ್ ನಾವು ಇದನ್ನ. ಓಕೆ, ಈ ತರ ಲೀಕೇಜ್ ಆ ತರದ್ದು ಲೀಕೇಜ್ ಏನು ಬರಲ್ಲ ಸರ್. ನಿಮ್ ಮುಂದೆ ನಾನು ಚೆಕ್ ಮಾಡ್ತೀನಿ ಸರ್ ನಾನು. ಓಕೆ ಸರ್, ಒಂದ್ಸಲ ತೋರಿಸ್ತೀರಾ? ತೋರಿಸ್ತೀನಿ ಸರ್. ಸರ್ ನಾನು ನೀರು ಹಾಕೊಂಡಿದ್ದೀನಿ ನೋಡಿ ಸರ್ ನಿಮ್ಗೆ. ಹಾ ಸರ್. ಟೆಸ್ಟಿಂಗ್ ನೋಡಿ ಸರ್. ಓಕೆ, ಈ ತರ ಪ್ರೆಸ್ಸಿಂಗ್ ಬರುತ್ತೆ ಸರ್ ಇದು. ಹಾ ಸರ್. ಪ್ರೆಸ್ಸಿಂಗ್ ಮಾಡ್ಬಿಟ್ಟು ಈ ತರ ಉಲ್ಟಾ ಹಾಕೋದು ಸರ್. ಈ ತರ ಉಲ್ಟಾ ಹಾಕ್ಬಿಟ್ಟು ಈ ತರ ಇಡೋದು ಸರ್. ಸರ್ ಇದು ಸ್ಟ್ಯಾಂಡ್ ಎಲ್ಲ ಕೊಡ್ತೀರಾ? ಫುಲ್ ಸ್ಟ್ಯಾಂಡೇ ಬರುತ್ತೆ ನೋಡಿ ಸರ್ ಇದು. ಹಾ ಸರ್. ಕೋಳಿ ನೀರು ಕುಡ್ದಂಗೆ, ನೀರು ಕುಡಿತಿದ್ದಾಗ ಬರುತ್ತೆ ಹೋಗುತ್ತೆ. ನಾವು ಸ್ಟಾಪ್ ಆಗಿದೆ ನೋಡಿ ಸರ್ ನೀರೀಗ. ಹೌದು. ಒಂಚೂರು ಲೀಕೇಜ್ ಅಂತೂ ಎಲ್ಲೂ ಬರಲ್ಲ ಸರ್. ಲೀಕೇಜೇ ಬರಲ್ಲ ಸರ್ ಇದ್ರಲ್ಲಿ. ಹೌದು ಸರ್. ಸರ್ ಈಗ ಓಕೆ ಸರ್, ಇದು ಬಂದು ನಮ್ಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತೀವಿ ಅಥವಾ ಬಾಯ್ಲರ್ ಮಾಡ್ತೀವಿ, ಎಲ್ಲದಕ್ಕೂ ಬರುತ್ತೆ? ಹೌದು ಸರ್, ಆಗುತ್ತೆ ಸರ್. ನಾಟಿ ಕೋಳಿಗೆ ಆಗುತ್ತೆ ಸರ್, ಬೈಲರ್ಗೂ ಆಗುತ್ತೆ ಸರ್. ಓಕೆ ಸರ್. ಈಗ ಬೇರೆ ತರದ್ದು ಫೀಡರ್ ಎಲ್ಲ ಯಾವ ಸರ್? ಇದು 3 kg ಫೀಡರ್ ಸರ್. ಇದು 3.5 kg ಇದ್ದ ಫೀಡರ್ ಸರ್ ಇದು. ಇದು 4 kg ಕೆಪಾಸಿಟಿ ಇಡಿಸುತ್ತೆ. 4 kg ಫೀಡರ್ ಆಕ್ಚುಲಿ ಇದು 3.5 kg ಇಡಿಸುತ್ತೆ ಸರ್ ಫೀಡರ್ ಇದು. ಓಕೆ ಸರ್. ಓಕೆನಾ ಸರ್? ಇದು ಮರಿಗೆನೆ ಸರ್ ಇದು. ನೋಡಿ ಸರ್, ಇದು ಸ್ಟಾರ್ಟಿಂಗ್ ಮರಿ ಬಂದಾಗ ಈ ತರ ಹಾಕೊಬೇಕು ಸ್ಟ್ಯಾಂಡ್ ಇದು. ಓಕೆನಾ ಸರ್? ನೀವು ಒಂದು 5 ಇಂದ 6 days ಆದ್ಮೇಲೆ ಈ ತರ ಹಾಕೊಬೇಕು ಸರ್ ಇದು. ಓಕೆ ಸರ್. ಇದು ಪೈಪ್ ಲೈನ್ ಮಾಡಿರ್ತಾರೆ ಸರ್ ಇದು. ಪೈಪ್ ಲೈನ್ ಮಾಡಿದಾಗ ರೋಪ್ ಬರುತ್ತೆ. ರೋಪ್ ಅಲ್ಲಿ ಈ ತರ ಕಟ್ಕೊಂಡ್ರೆ ಆಟೋಮೆಟಿಕ್ ನೀರು ಬರ್ತಾ ಇರುತ್ತೆ ಸರ್ ಇದ್ರಲ್ಲಿ. ಆಟೋಮೆಟಿಕ್ ನೀರು ಬರ್ತಾ ಇರುತ್ತೆ. ಕೋಳಿ ಕುಡ್ದಂಗೆ ನೀರು ಖಾಲಿ ಆಗುತ್ತೆ, ಕೋಳಿ ಕುಡ್ದಂಗೆ ಖಾಲಿ ಇದಾಗ್ತಾ ಇರುತ್ತೆ ಸರ್ ಇದು. ಓಕೆ ಸರ್. ಇಲ್ಲಿ ಸರ್ ಗ್ರಿಲ್ ಫೀಡರ್ ಇದು. ಟ್ಯಾಂಗಿಂಗ್ ಬರುತ್ತೆ ಸರ್ ಇದು. ಟ್ಯಾಂಗಿಂಗ್ ಬಂದ್ರೆ ಫೀಡ್ ತಿಂತಾ ಇದ್ದಂಗೆ ಫೀಡ್ ಬರ್ತಾ ಇರುತ್ತೆ ಸರ್ ಆಟೋಮೆಟಿಕ್. ನೋಡಿ ಸರ್, ಇದರಲ್ಲಿ 3 ಸ್ಟೆಪ್ ಇದೆ ಇದರಲ್ಲಿ. ನೋಡಿ ಸರ್, 3 ಸ್ಟೆಪ್ ಇದೆ ಇದರಲ್ಲಿ. ಈ ಸ್ಟೆಪ್ ನೀವು ಸ್ಟಾರ್ಟಿಂಗ್ ಮರಿ ಬಂದಾಗ ಒಂದ್ ಸ್ಟೆಪ್ ಇರುತ್ತೆ ಸರ್ ಇದು. ಯಾವ ತರ ಸರ್? ಸ್ಟಾರ್ಟಿಂಗ್ ನೋಡಿ ಸರ್, ಸ್ಟಾರ್ಟಿಂಗ್ ಮರಿ ಬಂದಾಗ ಇದು ಸ್ಟಾರ್ಟಿಂಗ್ ಮರಿ ಬರುತ್ತಲ್ಲ ನಿಮ್ಗೆ, ಅದು 15 ದಿವಸ ಆದ್ಮೇಲೆ ಆದ್ರೆ ಫೀಡರ್ ಸ್ಟಾರ್ಟರ್ ಫಿನಿಶರ್ ಅಂತ ಬರುತ್ತೆ. ಅವಾಗ ಈ ತರ ಒಂದ್ ಸ್ಟೆಪ್, 2 ಸ್ಟೆಪ್, ಇದು ಫೈನಲ್ ಸ್ಟೆಪ್ ಸರ್ ಇದು. ಟೋಟಲ್ 3 ಸ್ಟೆಪ್ ಇದೆ. ಓಕೆ ಸರ್. 3 ಸ್ಟೆಪ್ ಬರುತ್ತೆ ಸರ್ ಅದು. ಈ ತರ ಆಪರ್ ಫಿಕ್ಸ್ ಆಗಿರುತ್ತೆ ಸರ್ ಇದು. ಆಪರ್ ಫಿಕ್ಸ್ ಆಗಿರುತ್ತೆ ಸರ್. ಈಗ ಓಕೆ, ಈ ತರ ಆಟೋಮೆಟಿಕ್ ಹೋಗ್ತಾ ಇರುತ್ತೆ ಸರ್. ಓಕೆ ಸರ್, ಈಗ ಒಂದು ಕ್ವಾಲಿಟಿ ಚೆಕ್ ಮಾಡೋಕ್ಕೋಸ್ಕರ ತೋರಿಸ್ತೀರಾ ಯಾವ ತರ ಡ್ಯೂರಬಿಲಿಟಿ ಇರುತ್ತೆ ಅಂತ ಹೇಳಿ? ತೋರಿಸ್ತೀನಿ ಸರ್. ಕ್ವಾಲಿಟಿ ಚೆಕ್ ಮಾಡಕ್ಕೆ ತೋರಿಸ್ತೀನಿ ಸರ್ ನಿಮಗೆ. ಓಕೆ ಸರ್. ನೋಡಿ ಸರ್, ಡ್ರಿಂಕರ್ ಇದು. ಅದ್ರ ಮೇಲೆ ಹತ್ತು ಕೂತ್ಕೊಂಡ್ರೆ ಏನಾಗಲ್ಲ? ಏನೂ ಆಗಲ್ಲ. ಒಂದು ನಿಮಿಷ. ಓಕೆ ಸರ್. ನೋಡಿ ಸರ್, ಏನು ಮುರಿಯಲ್ಲ? ಏನು ಮುರಿಯಲ್ಲ ಸರ್. ಓಕೆ ಸರ್. ನೋಡಿ ಸರ್, ಹೊಡಿಯಲ್ಲ. ಇದು ಏನು ಬೆಂಡ್ ಆಗಲ್ಲ? ಬೆಂಡ್ ಆಗಲ್ಲ ಸರ್. ಓಕೆ ಸರ್. ಸರ್, ಇದ್ರ ಬಗ್ಗೆ ಕ್ವಾಲಿಟಿ ತೋರಿಸಿ ನೋಡಿ ಸರ್. ನಮ್ಮ ಹುಡುಗ ಬಂದು 70 kg ಇದ್ದಾನೆ ಸರ್. ಅವ್ರ ಮೇಲೆ ಇದ್ರ ಮೇಲೆ ಹತ್ತಿಸ್ತೀನಿ ನೋಡಿ ಸರ್ ಅದು. ಹಾ ಸರ್. ಹತ್ತಿ ಸರ್. ಸೊ ಆ ತರ ಎಷ್ಟು ತುಳಿದ್ರು ಏನಾಗಲ್ಲ? ಏನೂ ಆಗಲ್ಲ ಸರ್. ಏನೂ ಆಗಲ್ಲ, ಅದು ವಾಪಸ್ ಬರುತ್ತೆ. ಸರ್, ನನ್ನ ಗಾಡಿಲಿ ಇನ್ನೊಂದು ಟ್ರಯಲ್ ತೋರಿಸ್ತೀನಿ. ಗಾಡಿ ಹತ್ತಿಸ್ತೀನಿ, ಅದು ಗಾಡಿ ಹತ್ತಿದ್ರು ಟ್ರಯಲ್ ತೋರಿಸ್ತೀನಿ ಸರ್ ನಾನು ಡ್ರಿಂಕರ್. ಸರ್ ಗಾಡಿನ ಹತ್ತಿಸ್ತೀರಾ? ಹೌದು, ಗಾಡಿನೂ ಹತ್ತಿಸ್ತೀನಿ ಸರ್ ನಾನು. ಓಕೆ ಸರ್, ಬನ್ನಿ ಸರ್ ನೋಡ್ಕೊಂಡ್ ಬರೋಣ. ಓಕೆ ಸರ್. ಸರ್ ನೋಡಿ ಸರ್, ಕ್ವಾಲಿಟಿ ಹೇಳಕ್ಕೆ ಚೆಕ್ ಮಾಡ್ರಾಗ್ಲೇ ಲಾರಿ ಕೆಳಗಡೆ ಇಟ್ಟೆ ಸರ್, ಏನೂ ಆಗಲ್ಲ ಸರ್. ನಮ್ಮ ಕ್ವಾಲಿಟಿ ಅಷ್ಟು ಸ್ಟ್ರಾಂಗ್ ಇದೆ ಸರ್. ಫಸ್ಟ್ ಕ್ವಾಲಿಟಿ ಕೊಡ್ತಾ ಇದೀನಿ ಸರ್ ನಾನು ನಿಮ್ಗೆ. ಅಣ್ಣ ಲಾರಿ ಅಣ್ಣ
ಮೂವ್ 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 ಮೂವ್. ನೋಡಿ ಸರ್ ಎಲ್ಲೂ ಹೊಡಿಲಿಲ್ಲ. ಓಕೆ ಸರ್. ನೋಡಿ ಸರ್ ಎಲ್ಲೂ ಹೊಡಿಲಿಲ್ಲ. ಸೊ ಆರಾಮಾಗಿ ಮತ್ತೆ ರೆಡಿ ಮಾಡ್ಕೋಬಹುದು. ಮತ್ತೆ ರೆಡಿ ಮಾಡ್ಕೊಬೋದು. ಎಲ್ಲೂ ಹೊಡಿಲ್ಲ ನೋಡಿ, ಎಲ್ಲೂ ಹೊಡೆದೋಗ್ಲಿಲ್ಲ ಸರ್. ಇವಾಗ ಡ್ರಿಂಕರ್ ಗಾಡಿ ಹಚ್ಚಿ ನೋಡಿದಲ್ವ ಸರ್, ಈಗ ಫೀಡರ್ ಹಂಗೆ ಚೆಕ್ ಮಾಡಿ ನೋಡಿ ಸರ್. ಸೊ ಏನು ಮುರಿಯಕ್ ಹೋದ್ರು ಮುರಿಯಲ್ಲ ಸರ್, ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಸರ್. ಹಾ. ನೋಡಿ ಸರ್ ಪ್ಯಾನ್ ಇದು, ಹಾ. ಪ್ಯಾನು ಹೊಡಿತಾ ಇಲ್ಲ ನೋಡಿ ಸರ್. ಪ್ಯಾನ್ ಆಯ್ತಲ್ವ ಸರ್. ಗ್ರಿಲ್ ಬರ್ತೀನಿ ಸರ್. ಈಗ ಗ್ರಿಲ್ ನೋಡಿ ಹೊಡೆದೋಗಿ ಹೋಗ್ತಾ ಇಲ್ಲ. ಗ್ರಿಲ್ ಕಟ್ ಆಗಲ್ಲ ಸರ್. ಇದು ಬಂದು ಮ್ಯಾಗಡೆ ಕ್ಯಾಪ್ ಆಪರ್ ನೋಡಿ, ಅದು ಹೊಡಿಯಲ್ಲ ನೋಡಿ ಸರ್. ಹಾ ಸರ್. ಇದು ಬಂದು ಕೋನ್ ಅಂತಾರೆ ಸರ್, ಹಾ, ಸರ್. ಫೀಡರ್ ಕೋನು ನೋಡಿ ಸರ್, ಹೊಡಿಯಲ್ಲ. ಓಕೆ ಸರ್, ಈಗ ಕ್ವಾಲಿಟಿ ಇದೆ ಅಂತ ಗೊತ್ತಾಯ್ತು. Okay, sir. ಬಟ್ ಈಗ ಸಾಕಷ್ಟು ಜನ ರೈತರು ಏನ್ ಕೇಳ್ತಾರೆ ಅಂದ್ರೆ, ಈಗ ನಿಮ್ದು ಚಿಕ್ಕಬಳ್ಳಾಪುರದಲ್ಲಿದೆ, ಬೆಂಗಳೂರಲ್ಲಿದೆ. ಈಗ ನಾವು ದಾವಣಗೆರೆನೋ, ಹುಬ್ಳಿನೋ, ಧಾರವಾಡದಿಂದನೋ ನಮ್ಗೆ ತರ್ಸ್ಕೋಬೇಕಂದ್ರೆ ಕೊಡ್ತೀರಾ ಸರ್? ಹೌದು ಸರ್. ಸರ್ ಇವಾಗ ನಮ್ದು ಚಿಕ್ಕಬಳ್ಳಾಪುರ ಇದೆ ಅಂತ ಹೇಳಿದ್ರು ಸರ್. ಇವಾಗ ಧಾರವಾಡಕ್ಕೆ ಬೇಕು, ನಾವು ಟ್ರಾನ್ಸ್ಪೋರ್ಟ್ ಹಾಕೊಡ್ತೀವಿ ಸರ್. ನಾವು ಟ್ರಾನ್ಸ್ಪೋರ್ಟ್ ಸಪ್ರೇಟ್ ಇರುತ್ತೆ. ಅವ್ರು ಆರ್ಡರ್ ಕೊಟ್ಟರೆ ನಮ್ದು ಒಂದು ಕೆಳಗಡೆ ನಂಬರ್ ಬರುತ್ತೆ, ಆ ನಂಬರ್ ಕಾಲ್ ಮಾಡಿದ್ರೆ ನಾನು ಟ್ರಾನ್ಸ್ಪೋರ್ಟ್ ಹಾಕೊಡ್ತೀನಿ ಸರ್. ಅಂದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ? ಕರ್ನಾಟಕ ಡೆಲಿವರಿ ಕೊಟ್ಕೊಡ್ತೀವಿ ಸರ್. ಓಕೆ ಸರ್, ಈಗ ಇಷ್ಟೇ ಕ್ವಾಂಟಿಟಿ ತಗೋಬೇಕಂತ ಏನೇನು ಇದೆಯಾ ಸರ್? ಇಲ್ಲ ಸರ್, ಇಷ್ಟೇ ಕ್ವಾಂಟಿಟಿ ತಗೊಬೇಕು ಅಂತ 5, 10, 15, 20 ಬೇಕಾ, ಎಷ್ಟು ಬೇಕು ಪೀಸ್ ಬೇಕಾದ್ರೂ ಕೊಡ್ತೀವಿ ಸರ್ ನಾವು. ಓಕೆ ಸರ್, ಈಗ ನಿಮ್ಮ ಹತ್ರ ಸಿಗುವಂತ ಈ ಒಂದು ಉತ್ಪನ್ನಗಳನ್ನ ತಗೊಳ್ಳೋದಕ್ಕಾಗ್ಲಿ ಅಥವಾ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ನಾವು ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸರ್. ನಾವೇನು ಡೀಲರ್ ಅಲ್ಲ ಸರ್, ನಾವು ಮ್ಯಾನುಫ್ಯಾಕ್ಚರರ್ಸ್ ಸರ್ ನಾವು. ನೀವೇ ತಯಾರಿಸೋದಾ ಸರ್? ಹೌದು ಸರ್, ನಾವೇ ತಯಾರಿಸೋದು ಸರ್ ಇದು. ಓಕೆ ಸರ್. ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.